ಲಕ್ಷಾಂತರ ಭಕ್ತರ ಜಯಘೋಷಗಳೊಂದಿಗೆ ದಕ್ಷಿಣ ಕಾಶಿಯಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯ ಪಂಚರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಶ್ರೀಕಂಠೇಶ್ವರ ರಥದ ಮೇಲೆ ಹಣ್ಣು, ಜಾವನ ಎಸೆದು ಹರಕೆಗಳನ್ನು ತೀರಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಓಂ ಶ್ರೀ ನಂಜುಂಡೇಶ್ವರಾಯ ನಮಃ. ಓಂ ಶ್ರೀ ನಂಜುಂಡೇಶ್ವರಾಯ ನಮಃ. ಓಂ ಶ್ರೀ ನಂಜುಂಡೇಶ್ವರಾಯ ನಮಃ. ಇತಿಹಾಸ ಪ್ರಸಿದ್ಧ ನಂಜನಗೂಡಿನ ನಂಜುಂಡೇಶ್ವರ ದೇಗುಲ ಸನ್ನಿಧಿಯಲ್ಲಿ ಗೌತಮ ಪಂಚರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು. ಸೋಮವಾರ ಮುಂಜಾನೆ 4 ಗಂಟೆಯಿಂದಲೂ ಧಾರ್ಮಿಕ ಪೂಜೆ ನಡೆಯಿತು. 6:30ಕ್ಕೆ ಪಂಚರಥೋತ್ಸವಕ್ಕೆ ಚಾಲನೆ ಸಿಕ್ಕಿತು. ಮೊದಲು ಗಣಪತಿ ದೇವರಿಗೆ ಪೂಜೆ ಸಲ್ಲಿಸಿ ರಥ ಮುಂದೆ ಸಾಗಿತು. ನಂತರ ಶ್ರೀಕಂಠೇಶ್ವರ ಸ್ವಾಮಿಯ 80 ಅಡಿ ಎತ್ತರದ 110 ಟನ್ ತೂಕದ ರಥ ಮುಂದೆ ಸಾಗಿತು. ಪಾರ್ವತಿ, ಸುಬ್ರಹ್ಮಣ್ಯ ಮತ್ತು ಚಂಡಿಕೇಶ್ವರ ಪಂಚರಥಗಳ ಮಿಣಿ ಹಿಡಿದು ಉಘೆ ನಂಜುಂಡೇಶ್ವರ ಎಂದು ಬಹುಪರಾಕಿನೊಂದಿಗೆ ರಥಬೀದಿಯಲ್ಲಿ ಸಾಗಿತು. ಅಪಾರ ನಂಜುಂಡೇಶ್ವರ ಸ್ವಾಮಿ ನೋಡಿ ಭಕ್ತರು ಕಣ್ತುಂಬಿಕೊಂಡು ಜಯಘೋಷದೊಂದಿಗೆ ಭಕ್ತಿ ಭಾವ ಮೆರೆದರು. ವಿವಿಧ ಬಣ್ಣದ ಬಟ್ಟೆಗಳನ್ನು ಸುತ್ತಿ ಹೂವಿನಿಂದ ಅಲಂಕರಿಸಲಾಗುವ ರಥದ ತುದಿಯಲ್ಲಿ ಧ್ವಜವನ್ನ ಕಟ್ಟಲಾಗುತ್ತದೆ. ಬಳಿಕ ನವರತ್ನ ಹಾಗೂ ಹೂವಿನಿಂದ ಕಂಗೊಳಿಸುವ ಶ್ರೀಕಂಠಸ್ವಾಮಿಯ ವಿಗ್ರಹವನ್ನ ರಥದಲ್ಲಿರಿಸಿ ಮುಂಚಾನೆ ದೇವಾಲಯದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ವಿಧಿ ವಿಧಾನದಂತೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ರಥೋತ್ಸವದ ರಥ ಮುಂದೆ ಚಲಿಸುತ್ತಾ ಇದ್ದಂತೆಯೇ ಭಾವಪರವಶಗೊಂಡ ಭಕ್ತರು ರಥದ ಮೇಲೆ ಬಾಳೆಹಣ್ಣುಗಳನ್ನು ಎಸೆದು ತಮ್ಮ ಹರಕೆಯನ್ನ ಶ್ರೀಕಂಠನಿಗೆ ಅರ್ಪಿಸುತ್ತಾರೆ. ರಥವು ರಾಜಗೋಪುರಕ್ಕೆ ಬಂದು ನಿಂತಾಗ ಕಂಡುಬರುವ ದೃಶ್ಯ ಮನಮೋಹಕವಾಗಿ ಸ್ವರ್ಗವೇ ಧರೆಗೆ ಇಳಿದಂತೆ ಭಾಸವಾಗುತ್ತದೆ. ಲಕ್ಷಾಂತರ ಜನ ಇವತ್ತು ಭಾಗವಹಿಸಿದ್ದಾರೆ. ಲಾಸ್ಟ್ ಇಯರ್ಕಿನ್ನ ಈ ವರ್ಷ ಜನ ಜಾಸ್ತಿ ಇದ್ದಾರೆ. ಇನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಸುರಕ್ಷತೆಯನ್ನು ಒದಗಿಸುವಂಥದ್ದು, ಜನರ ಸೇಫ್ಟಿನ ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡಬೇಕಾಗ್ತದೆ. ನಂಜುಂಡೇಶ್ವರ ನಮ್ಮ ಮನೆ ದೇವರು ತುಂಬಾ ಸಲ ಅನ್ಕೊಂತಾ ಇದೆ ಬರ್ಬೇಕಂತ. ಬಟ್ ಈ ಸಲ 5 ಗಂಟೆಗೆ ಬಂದು ನಂಜುಂಡೇಶ್ವರ ದರ್ಶನ ಮಾಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು. ಇದನ್ನ ದಕ್ಷಿಣ ಕಾಶಿ ಅಂತಾನೂ ಕೂಡ ಕರೀತಾರೆ. ಅಂಡ್ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯ ಅಂದ್ರೆ ಈ ನಂಜುಂಡೇಶ್ವರ ಸನ್ನಿಧಿ. ಒಟ್ಟಾರೆ ಕಪಿಲಾ ನದಿಯ ದಡದಲ್ಲಿರೋ ನಂಜನಗೂಡು ಅನಾದಿ ಕಾಲದಿಂದಲೂ ಪವಿತ್ರ ಯಾತ್ರಾ ಕೇಂದ್ರವಾಗಿದ್ದು, ಪಂಚಮಹಾರಥೋತ್ಸವ ದೊಡ್ಡ ಜಾತ್ರೆ ಎಂದು ಕರೆಯಲ್ಪಡುವ ಜಾತ್ರೆಗೆ ಈಗ ತೆರೆ ಬಿದ್ದಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18.